गरीब परिवारों से बच्चों का भाग्य सुधार दूंगा जैसी झूठी बात कहकर पैसे वसूलने के आरोप में बीजेपी नेता मणिकंठ राठौर ने पहले ही नेलोगी पुलिस ने थाने में राशिद मुतियाना के खिलाफ शिकायत दर्ज कराई थी। इसके बावजूद पुलिस द्वारा कोई कार्रवाई न करने से नारायणपुर गांव में गुरुवार को वातावरण अत्यंत तनावपूर्ण हो गया। इसी दौरान गुस्साए ग्रामीणों ने राशिद मुतिया और उसके समर्थकों का पीछा कर उन पर हमला किया। बाद में मौके पर मौजूद पुलिस ने हस्तक्षेप कर स्थिति को नियंत्रित किया। रात में अफजलपुर कस्बे में बीजेपी नेता मणिकंठ राठौर की कार को रोककर अपने कब्जे में ले लिया गया। इस दौरान मणिकंठ राठौर ने कहा कि वह न्याय के खिलाफ लड़ रहे हैं, लेकिन स्थानीय प्रशासन और जिला प्रशासन आरोपी को गिरफ्तार करने की बजाय लापरवाही बरत रहा है और उल्टा उन्हें गिरफ्तार करने आ गया है। उन्होंने इस पर कड़ी नाराजगी व्यक्त की। नारायणपुर गांव में किसी भी अप्रिय घटना को रोकने हेतु पुलिस विभाग ने एहतियात के तौर पर अतिरिक्त बल तैनात किया है। ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ದವು. ಅದೇ ಥರ ನಾನು ವಿಡಿಯೋ ನೋಡಿದ್ದೆ. ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀನಿ, ನಾನು ಎಲ್ಲ ಚಲೋ ಮಾಡ್ತೀನಿ ಅಂತೇಳಿ ಇವನು ರಶೀದ್ ಎನ್ನುವನು ಒಬ್ಬವನು ಸವಾಲು ಹಾಕಿ, ಸೈನ್ಸಿಗೆ ಸವಾಲು ಹಾಕಿ ಏನಪ್ಪ ಅಂತಂದರೆ ನೀವು ಹಾಸ್ಪಿಟಲ್ ಹೋಗಬೇಡ್ರಿ ಅಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದ. ಅದಕ್ಕೇನಪ್ಪ ಅಂತಂದರೆ ನಾವು 10 ದಿವಸ ಕೆಳಗಡೆ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರಿಗೂ ನಾವು ಹೇಳಿದ್ವಿ, ಇದು ಇಲ್ಲಿಗೆ ನಿಂದಿರಬೇಕು, ಒಂದು 2-3 ದಿವಸಕ್ಕೆ ಏನಪ್ಪ ಅಂತಂದರೆ ಇದು ಬಂದಾಗಬೇಕು. ಜನರು ಇಲ್ಲಿ ಮೋಸ ಆಗ್ತಾ ಇದ್ದಾರೆ. ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪ ಅಂತಂದರೆ ನಮ್ಗೆ ಹೊಟ್ಟೆ ಬ್ಯಾನ್ ಆಗ್ಯದ, ಇವು ಔಷಧಿ ಕೊಟ್ಟು ನಾವು 4-5 ತಿಂಗಳಿಂದ ತಿರುಗಾಡ್ತಾ ಇದ್ದೀವಿ ಅಂತ ಹೇಳಿದ್ನು. ನಾವು ರೆಕಾರ್ಡಿಂಗು ಸಹ ಪೊಲೀಸರಿಗೂ ಹಾಕಿದ್ದೆ ಮತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದೀನಿ. ಈ ಥರ ಭಾಳಷ್ಟು ಏನಪ್ಪ ಅಂದರೆ ಈ ಪೊಲೀಸರು ರೊಕ್ಕ ತೆಗೆದಿದ್ರು ನನ್ನ ಹತ್ರ ವೀಡಿಯೋ ಬಂದಿದೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ? ಅದಕ್ಕಿಂತ ಮೊದಲು ಈ ಒಂದು ಡೋಂಗಿ ಮುತ್ಯ ಬಂದ್ ಮಾಡಿರಿ. ನಮ್ಗೆ ನಿಮ್ಮಿಂದ ಏನಿಲ್ಲ, ನಮಗಿದ್ದಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ, ಈ ಡೋಂಗಿ ರಸೀದಿಯಾಗಿ ಬಂದ್ ಮಾಡಿಸ್ರಿ. ನಾವು ಸೇಫು, ನೀವು ಸೇಫು, ಜನರೂ ಸೇಫು. ಇದಕ್ಕಿಂತ ಮೊದಲು ಏನಪ್ಪ ಅಂತಂದರೆ ಸೇಡಮ್ದಾಗ ಇದೇ ಥರ ಒಬ್ಬ ಮುತ್ಯ ಇಮ್ದಾಪುರದಾಗ 3 ಜನರನ್ನು ಕೊಂದ. ನಾನು ದಾರು ಬಿಡಿಸ್ತೀನಿ, ನಾನು ಸಿಗರೇಟ್ ಬಿಡಿಸ್ತೀನಿ ಅಂಥೇಳಿ ಔಷಧ ಕೊಟ್ಟು 3ರನ್ನು ಕೊಂದ. ಇದೇ ಥರ ಇಲ್ಲಿ ಆಗಬಾರ್ದು. ಈ ಒಂದು ನಮ್ಮ ಭಾಗದ ಜನರು, ಮುಗ್ಧ ಜನರು, ಎಷ್ಟಿಗೆ ತಿಳುವಳಿಕೆ ಇರಲಾರ್ದವರು, ಅದು ಮತ್ತೊಂದು ಏನಪ್ಪ ಅಂತಂದರೆ ಡಿಪ್ರೆಷನ್ ಇರೋ ಜನ, ಯಾರು ಮಕ್ಕಳಾಗಲ್ಲ 10-15 ವರ್ಷ ಅಂತ ಡಿಪ್ರೆಷನ್ನಿಂದಲೇ ಇರ್ತಾರೆ ಅವರು. ಅವರ ಡಿಪ್ರೆಷನ್ ಇದ್ದಾಗ ಅವರನ್ನು ಅವ್ರದ್ದು ಒಂದು ಡಿಪ್ರೆಷನ್ ಲಾಭ ಈ ಒಂದು ರಸೀದಿ ತಗೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು ಅಂತೇಳಿ ಇವತ್ತೇನಪ್ಪ ಅಂತಂದರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ. ಆದರೆ ದುರ್ದೈವದ ವಿಷಯ, ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ. ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ. ಅದನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸರು ಇರಬೇಕು ಹೊರತು ಇಂಥ ಡೋಂಗಿಬಾಜಿ ರಶೀದಿ ಅಂಥವ್ರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಅಂದರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ. ಇದು ಭಾಳ ಅನ್ಯಾಯದ ವಿಚಾರ. ನಾವೇನು ಅವರ ಏನು ಡಾಕ್ಟರ್ ಇದ್ದಾರೆ, ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸಕ್ಕೆ ನಾವು ಬರ್ತಾ ಇಲ್ಲ.
ಅವನು ಸೈನ್ಸಿಗೆ ಸವಾಲು ಹಾಕಿದ್ದಕ್ಕೂ ಮತ್ತು ಜನರನ್ನು ಮೋಸ ಮಾಡಿ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಗೆ 4,100 ತೊಗೋದಕ್ಕೂ ಮತ್ತು ವಾರಕ್ಕೆ 1,500 ರೂಪಾಯಿ ತೊಗೋದಕ್ಕೂ ನಾವು ಸಹಿಸ್ಕೊಳ್ಳೋದಾರಲಾರದೆ ಜನರು ನಮ್ಮಲ್ಲಿ ಪದೇ ಪದೇ ಬಂದು ಇದು ತೊಂದರೆ ಭಾಳ ಆಗ್ತಾ ಇದೆ ಅಣ್ಣ ಅನ್ನೋದು ಬೇರೆ ಆಗುತ್ತೆ. ಅಂದ್ರೇನು ಕಾಮನ್ ಆಗಿ ಕಂಪ್ಲೇಂಟ್ ಕೊಡೋದು ಬೇರೆ. ವಿಕ್ಟಿಮ್ ಏನಾದ್ರು ಆಗಿದ್ರೆ ಆ ವಿಕ್ಟಿಮ್ದು ನಾವು ಕಂಪ್ಲೇಂಟ್ ತಗೊಂಡು ಅದನ್ನ ಪಕ್ಕ ಕಾನೂನು ಕ್ರಮ ಕೊಡ್ತೀವಿ. ಸರ್ ಅದು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ನಮ್ಮ ವೈದ್ಯಕಿಗೆ ಸೈನ್ಸಿಗೆ ಸವಾಲು ಹಾಕಿದ್ದು ನಾವೇ ವಿಕ್ಟಿಮ್. ಇದು ತಪ್ಪು ಮಾಡೋಣ ಅವನು. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ತಮ್ಮ ಕಾನೂನು ಪ್ರಕಾರ ಸರ್ ಒಂದ್ ನಿಮಿಷ, ತಮ್ಮ ಕಾನೂನು ಪ್ರಕಾರ ಹಾದಿಯಲ್ಲಿ ಯಾರಾದ್ರೂ ಸತ್ರೆ ಸೊಮೋಟೋ ಕೇಸ್ ದಾಖಲೆ ಮಾಡ್ಕೋತೀರಿ. ಏನಾದ್ರೂ ಅಹಿತಕರ ಘಟನೆಗಳಾದ್ರೆ ಪೊಲೀಸ್ನವರು ಸೊಮೋಟೋ ಕೇಸ್ ದಾಖಲೆ ಮಾಡ್ತಾರೆ. ಆದ್ರೆ ಈ ರೀತಿ ಮೌಢ್ಯತೆ ಮೆರಿತಾ ಇದ್ರು ಕೂಡ, ಸೋಷಿಯಲ್ ಮೀಡಿಯಾದಲ್ಲಿ ಮೆರಿತಾ ಇದ್ರು ಕೂಡ, ಸೈನ್ಸ್ ಗೆ ಸವಾಲ್ ಹಾಕಿದ್ರು ಕೂಡ ಆರೋಗ್ಯ ಇಲಾಖೆ ತಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಅದನ್ನ ಹೇಳ್ರಿ. ಕೇಳಿ, ಆರೋಗ್ಯ ಇಲಾಖೆನೂ ಬಂದು ನೋಟಿಸ್ ಜಾರಿ ಮಾಡಿದೆ. ಒಂದೇದು ಯಾಕಂದ್ರೆ ಯಾರಿಗೆ ರಶೀದ್ ಮುತ್ತೆ ಅವರಿಗೆ ಇದಕ್ಕಿಂತ ಮುಂಚೆ ಬರ್ತಾರೆ ಕೇಳ್ತಾ ಇದ್ದೀನಿ. ಒಂದೇದು. ಇನ್ನೊಂದು ಜನಗಳ ಭಾವನೆ ಇದು. ಒಂದೇದು, ಅವರು ಏನಾದರೂ ವಿತೌಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಜನಗಳು, ಯಾಕಂದ್ರೆ ಇದೊಂದು ಅಡ್ವರ್ಟೈಸ್ ಟೈಪ್ ಇರೋದ್ರಿಂದ ನಾವು ಹೋಗ್ತಾ ಇದಾರೆ. ಅದು ಮಾಡ್ಕೊಂಡು ಲೈಸೆನ್ಸ್ ಯಾರು ರೊಕ್ಕ ತೊಗೊಂಡ್ರಿ ಹೇಳ್ರಿ, ನಾವು ಈಗ ಅರೆಸ್ಟ್ ಮಾಡ್ತೀವಿ. ಅದನ್ನು ಡೊಂಗಿನ ಐತಲ್ಲ ನಿಮ್ ಲೆಕ್ಕಕ್ಕೆ ತರ್ತೀವಿ. ಅದನ್ನ ಒಂದು ನೆಕ್ಸ್ಟ್ ಅದ ರೀ. ಆಯ್ತು, ನಮ್ಮಲ್ಲಿ ಮುಳ್ಳು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿ ತೋರಿಸ್ರಿ. ನೋಡ್ರಿ, ನಿಮಗೋಸ್ಕರವಾಗಿ ಮಾಡೋದಲ್ಲ, ನನ್ನ ಭಕ್ತರಿಗೋಸ್ಕರ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀವಿ. ನಾವು ಮಾಡಲ್ಲ. ಮ್ಯೂಸಿಯಮ್ಸಿನ ತೋರಿಸೋ ವ್ಯವಸ್ಥೆ ಮಾಡ್ತೀವಿ. ಆಯ್ತು, ನಮ್ಮ ಎದುರು ಇರ್ತಾವೆ, ಏನಾದರೂ ನೋಡ್ರಿ ಸರ. ನೋಡ್ರಿ, ಒಂದು ಪ್ರಶ್ನೆ ಕೇಳ್ತೀವಿ ನಿಮಗೆ. ಮುತ್ತೆ ಪವಾಡ ಮಾಡೋ ಇದ್ರ ಡಂಬರಾಟ ಆಗಿಲ್ಲ. ನೀವು ಹೇಳ್ದಂಗ ನಾ ಕೇಳವಲ್ಲ. ಅಲ್ಲಲ್ಲ, ಜನರ ಮಠಕ್ಕೆ ಬರಾಕತ್ತಾರ, ಆಶೀರ್ವಾದ ಮಾಡಾಕತ್ತೀನಿ, ಅವ್ರಿಗೆ ಕೇಳಿಸಾಕತ್ತೀನಿ. ಇದಕ್ಕಿಂತ ಜಾಸ್ತಿ ನಾನು ಮಾತಾಡೋದಾಗಲ್ಲ. ಭಕ್ತರ ಬಾಯಿಲಿಂದ ಕೇಳ್ರಿ, ಅವ್ರ ಬಾಯಿಲಿಂದ ಕೇಳ್ರಿ. ಯಾರೇ ಅಟೆಂಡ್ ಒಳ್ಳೇದಾಗಿಲ್ಲ, 2 ಮಾತು ಮಾಡಿ ಮುಗಿಸ್ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು ಹೋಗ್ಬಿಡ್ರಿ.